ಲೆಫ್ಟ್ ಹೋದರೆ ಮಹಾಮನೆ ಗವಿ, ಆಕಳ ಗವಿ ಎಲ್ಲ ಇದೆ. ರೈಟಿಗೆ ಹೋದರೆ ಶಿವಪುರ. ಬೈಕರ್ಗಳಿಗೆ ಒಂದು ಸವಾಲು ಆಗ್ತಾಯಿದ್ದೀನಿ. ನೀವು ಅಲ್ಲಿ ಹೊಡೆದಿದ್ದೀರಿ, ಇಲ್ಲಿ ಹೊಡೆದಿದ್ದೀರಿ, ಲಡಾಖ್ಗೆ ಹೋಗ್ತಾಯಿದ್ದೀನಿ, ಅಲ್ಲಿಗೆ ಹೋಗ್ತಾಯಿದ್ದೀನಿ, ಇಲ್ಲಿಗೆ ಹೋಗ್ತಾಯಿದ್ದೀನಿ ತುಂಬ ಹೇಳ್ತೀರಿ. ಒಮ್ಮೆ ಇಲ್ಲಿಗೆ ಬನ್ನಿ. ಗೆಳೆಯರೆ, ಇನ್ನೊಂದು ಎಕ್ಸೈಟಿಂಗ್ ಆಗಿರ್ತಕ್ಕಂಥ ವಿಡಿಯೋದೊಂದಿಗೆ ನಿಮ್ಮ ಎದುರಿಗೆ ಬರ್ತಾ ಇದ್ದೀನಿ. ಇವಾಗ ಉಳಿವಿಯಿಂದ ನಾವು ಶಿವಪುರ ಮೂಲಕ ಯಲ್ಲಾಪುರಕ್ಕೆ ಹೋಗ್ತೀವಿ. ಭಾಳ ಅಪರೂಪದ, ಭಾಳ ವಿಶೇಷವಾದ ರಸ್ತೆ, ತುಂಬ ಚಾಲೆಂಜಿಂಗ್ ಆಗಿರ್ತಕ್ಕಂಥ ರಸ್ತೆಗಳಲ್ಲಿ ಇದು ಒಂದು. ಇಲ್ಲಿ ಕಾಳಿ ಬ್ಯಾಕ್ ವಾಟರ್ ಸಿಗುತ್ತೆ, ಒಂದು ಅಪರೂಪದ ಘಾಟ್ ಸಿಗುತ್ತೆ. ಆ ಘಾಟ್ನ ಮೂಲಕ ನಾವು ಹೋಗ್ತಾ ಇದ್ದೀವಿ. ಬನ್ನಿ, ಹೇಗಿದೆ ಆ ಊರು, ಹೇಗಿದೆ ಆ ರಸ್ತೆ ಎಲ್ಲವನ್ನು ನೋಡಿಕೊಂಡು ಹಾಗೆ ಮುಂದಕ್ಕೆ ಹೋಗೋಣ. ಯಾಕೋ ಸುಮ್ಮನೆ ತೇರು ಬರ್ತೈತೆ. ಸಿಮೆಂಟ್ ರೋಡು. ಇಲ್ಲಿ ಲೆಫ್ಟ್ ಹೋದರೆ ಮಹಾಮನೆ ಗವಿ, ಆಕಳ ಗವಿ ಎಲ್ಲ ಇದೆ. ರೈಟಿಗೆ ಹೋದರೆ ಶಿವಪುರ. ಇಲ್ಲಿಂದ ಬಹಳ ಅಪರೂಪವಾದಂತಹ ಒಂದು ಘಾಟ್ ಸೆಕ್ಷನ್ ಶುರುವಾಗಿದೆ. ಎಷ್ಟು ಚಿಕ್ಕದು, ಎಷ್ಟು ಸ್ಟೀಫು ಅನ್ನೋದನ್ನು ನೀವು ಈ ವಿಡಿಯೋದಲ್ಲಿ ಕಣ್ತುಂಬ್ಕೊಳ್ಬೋದು. ಸಾಮಾನ್ಯವಾಗಿ ಘಾಟ್ ಸೆಕ್ಷನ್ನ ನಮ್ಮ ಉತ್ತರ ಕನ್ನಡದಲ್ಲೆಲ್ಲ 9 ಕಿಲೋಮೀಟ್ರು 10 ಕಿಲೋಮೀಟ್ರು ಡೌನ್ ಮಾಡಿರ್ತಾರೆ, ಅಂದರೆ ಅಷ್ಟು ಸುದೀರ್ಘವಾಗಿರುತ್ತೆ. ಆದರೆ ಈ ಘಾಟ್ ಸೆಕ್ಷನ್ 5 ಕಿಲೋಮೀಟ್ರಿಗಿದೆ. ಅಂದರೆ ಎಷ್ಟು ಸ್ಟೀಫ್ ಆಗಿರ್ಬೋದು ನೀವೇ ಒಂದು ಅಂದಾಜು ಮಾಡಬಹುದು. ಇವಾಗ ನಾವು ಶಿವಪುರದಿಂದ ನೇರವಾಗಿ ಕಾಳಿ ನದಿಯ ಒಡಲಿಗೆ, ಕಾಳಿ ನದಿಯ ಕಣಿವೆಯ ಕಡೆಗೆ ಇಳಿತಾ ಇದ್ದೇವೆ. ತುಂಬ ಡೌನ್ ಇದೆ, ಬಹಳ ಅಂದರೆ ಬಹಳ ಡೌನು. ನಾನು ಹಿಂಬದಿ ಪಯಣಿಗ, ಹಿಂಬದಿಯ ಸವಾರ ಹಾಕ್ಕೊಂಡು ಕೈಯಲ್ಲಿ ಗಟ್ಟಿಯಾಗಿ ಬೈಕನ್ನು ಹಿಡ್ಕೊಂಡು, ಒಂದು ಕೈಯಲ್ಲಿ ಮೊಬೈಲ್ ಹಿಡ್ಕೊಂಡು ವಿಡಿಯೋ ಮಾಡ್ತಾ ಇದ್ದೀನಿ. ನಮ್ಮ ಗಾಡಿ ಓಡಿಸ್ತಾ ಇರೋ ದೀಪಕ್ ಹೇಗೆ ಓಡಿಸ್ತಾ ಇದ್ದಾನೋ, ಹೇಗೆ ಅನಿಸ್ತಾ ಇದೆ ದೀಪಕ್? ತುಂಬ ಹಾರಿಬಲ್ ಎಕ್ಸ್ಪೀರಿಯನ್ಸ್. ಹೇಗಿದೆ ರೋಡು? ಸಖತ್ತಾಗಿದೆ, ಫುಲ್ ಥ್ರಿಲ್ಲಿಂಗ್. ಎಲ್ಲರೂ ಒಂದ್ಸಲ ಮಸ್ಟ್ ಆ್ಯಂಡ್ ಶುಡ್ ವಿಸಿಟ್ ಮಾಡ್ಬೇಕಂತಿರೋ ಪ್ಲೇಸ್ ಇದು. ರೋಡ್ ಹೆಂಗೆ ಅನಿಸ್ತದೆ? ಸಿಮೆಂಟ್ ಇರೋದಕ್ಕೆ ಒಳ್ಳೇದಾ? ಹಾಂ, ರೋಡ್ ಚೆನ್ನಾಗಿದೆ. ಮತ್ತೆ ದೀಪಕ್ ಹೇಗಿದ್ದೀರಾ? ಸಖತ್ತಾಗಿ ಎಕ್ಸ್ಪೀರಿಯನ್ಸ್ ಆಗ್ತಾ ಇದೆ ಮಾತ್ರ.
ಆಯ್ತಾ? ಅನ್ಎಕ್ಸ್ಪ್ಲೋರ್ಡ್ ಏರಿಯಾ ಇದು. ಚೆನ್ನಾಗಿದ್ದೀರಾ? ಸಕ್ಕತ್ತಾಗಿ ಆಗ್ತಾ ಇದೆ. ಎಷ್ಟು ನೋವು ತಿಂತಾ ಇದ್ದೀರಿ ಅನ್ನೋದು ನಮ್ಗೆ ಗೊತ್ತಾಡ. ಫುಲ್ ಹಾರಿಬಲ್ ಎಕ್ಸ್ಪೀರಿಯನ್ಸ್. ರೋಡ್ ಚೆನ್ನಾಗಿದ್ಯಾ? ರೋಡ್ ಚೆನ್ನಾಗಿದೆ. ಜೀವ ಬಾಯಿ ಗೊತ್ತಾ? ಶಿರ್ಸಿ ಜಾತ್ರೆಯಲ್ಲಿ ತೊಟ್ಲು ಅಲ್ಲಿ ಮೇಲಿಂದ ಕೆಳಗೆ ಇಳ್ದಂಗೆ ಫೀಲ್ ಆಗ್ತಾ ಇದೆ. ರಾತ್ರಿ ಕನ್ಸಕ್ ಬರುತ್ತಾ? ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿದ್ರೆ ಸರು ನಾಷ್ಟ ಮಾಡಬೇಕು. ನಾವು ಇಳಿತಾ ಇದ್ದೀವಿ, ಖುಷಿ ಆಗ್ತಾ ಇದೆ. ಹೊತ್ತೋದಿದ್ರೆ ತುಂಬ ಇದಾಗ್ತಾ ಇತ್ತು. ಆಫ್ ರೋಡ್ ಸ್ಟಾರ್ಟ್. ಆಫ್ ರೋಡ್ ಬಂತು. ಮೀಟ್ರ್ ಆಫ್ ಆಗ್ತಾ ಇದೆ ಅಲ್ಲ? ಬೇಕಾ? ಬೇಡ ಬೇಡ, ನಿಧಾನ ನಿಧಾನ. ಹೇ, ಸಿಮೆಂಟ್ ರೋಡ್ ನಾಬತ್ತೆ ಆಗ್ಬಿಟ್ಟಿದೆ. ಹಾಂ, ರೋಡೇ ಮಾಡೋಕ್ಕಾಗಲ್ಲ ಅಂತ ಬಿಟ್ಟಿದ್ದಾರೋ ಹಂಗೆ? ಅಣ್ಣ ಮಾತಾಡಿಸ್ಬೇಡಿ, ಜೀವ ಆಗಲೇ ಬೈಕ್ ಬಂದಿದೆ ಅಂತಿದ್ದಾನೆ ದೀಪಕ್. ಫುಲ್ ಬ್ರೇಕ್ ಆಗ್ತಿದೆ, ಗಾಡಿ ನಿಲ್ತಾ ಇಲ್ಲ. ವಾತಾವರಣ ಒಳ್ಳೆ ತಂಪು ಆಗ್ತಾ ಇದೆ. ಆದರೆ ನಮ್ಮ ದೀಪಕ್ ಫುಲ್ ಬೆವರು ಸುರಿತಾ ಇದ್ದಾನೆ. ಕೆಳಗೆ ಇಳಿದ ಮೇಲೆ ಕೇಳ್ತೀನಿ ದೀಪಕ್ನ ಹತ್ರ ಚೆನ್ನಾಗಿದೆಯಾ ಅಂತ. ಫುಲ್ ಆಫ್ ರೋಡ್ ಎಕ್ಸ್ಪೀರಿಯನ್ಸ್. ಹಾಂ, ಆಫ್ ರೋಡ್ ಫುಲ್. ಯಪ್ಪ, ಇಲ್ಲಿ ತನಕನೇ ಒಂದು ಹವಾ, ಇವಾಗಲೇ ಒಂದು ಹವಾ ಅಲ್ವಾ? ಆಹಾ, ಬೈಕರ್ಗಳಿಗೆ ಒಂದು ಸವಾಲು ಆಗ್ತಾ ಇದ್ದೀನಿ. ನೀವು ಅಲ್ಲಿ ಹೊಡೆದಿದ್ದೀರಿ, ಇಲ್ಲಿ ಹೊಡೆದಿದ್ದೀರಿ, ಲಡಾಖ್ಗೆ ಹೋಗ್ತಾ ಇದ್ದೀನಿ, ಅಲ್ಲಿಗೆ ಹೋಗ್ತಾ ಇದ್ದೀನಿ, ಇಲ್ಲಿಗೆ ಹೋಗ್ತಾ ಇದ್ದೀನಿ, ತುಂಬ ಹೇಳ್ತೀರಿ. ಒಮ್ಮೆ ಇಲ್ಲಿಗೆ ಬನ್ನಿ. ಇದು ಆಕ್ಚುಲಿ ಚೆನ್ನಾಗಿರೋದು. ನಿಮ್ಮ ಅದ್ಭುತವಾದ ಅನುಭವ ಕಟ್ಕೊಳ್ಳಿ. ಆಫ್ ರೋಡಿಂಗ್ ಮಾತ್ರ ಸೆಕ್ಸಿ ಸ್ಪಾಟ್. ಪಾಪ ಇವತ್ತು ಕನ್ಸಲ್ಲೆಲ್ಲ ರೋಡ್ ಬರುತ್ತೆ ಅಲ್ವಾ? ಹೌದು. ಯಪ್ಪ, ನಾನು ಒಂದ್ ಕಡೆ ಹೋದ್ರೆ ಗಾಡಿ ಒಂದ್ ಕಡೆ ಹೋಗ್ತಾ ಇದೆ. ತುಂಬ ರೋಚಕ, ರೋಮಾಂಚಕ, ಆಕರ್ಷಕ, ಮನಮೋಹಕ, ಭಯಾನಕ ಅಲ್ಲ? ಹೌದು. ಆ ಸ್ಪಾಟಲ್ಲಿ ನಾನು ರೋಡ್ ಕಾಣಿಸ್ತಾ ಇದೆ, ಗಾಡಿ ಬ್ರೇಕ್ ಹಾಕಿದ್ದು ನಿಲ್ತಾ ಇಲ್ಲ. ಇಲ್ಲಿ ಮೊಬೈಲ್ ಕೈಯಲ್ಲಿ ಗಡಗಡ ಅಂತಿದೆ. ಬೇಡ ನನ್ನ ಕತೆ ಕೆಳಗಡೆ. ಯಪ್ಪ, ನಿಂಗೆ ಬೇರೆ ಇಲ್ಲಿ ಗಾಡಿ ಬ್ರೇಕ್ ಹಾಕಿದ್ರೆ ನಿಲ್ತಾ ಇಲ್ಲಲ್ಲ? ಅಯ್ಯೋ, ಹಾಂ, ನಿಲ್ತಾ ಇಲ್ಲ. ಹಿಂದ್ಗಡೆ ಟೈರ್ ಫುಲ್ ಸ್ಕಿಡ್ ಆಗ್ತಾ ಇದೆ. ಅದು ಮತ್ತೆ ಧೂಳು ಬೇರೆ ಎದ್ದಿತ್ತಲ್ಲ. ಮತ್ತೊಂದಾಗಿ ಫುಲ್ ದೊಡ್ಡ ಹಿಂದ್ಗಡೆ ನಂದು ಗ್ರಿಪ್ ಸಾಲಲ್ಲ. ಯಾವುದೋ ಊರು ಬಂತಪ್ಪ ಇಲ್ಲಿ. ಕೇಳ್ಕೊಳ್ಳೋಣ ಮರ ಇವ್ರ ಹತ್ರ. ನಿಮ್ಮ ಮನೇಲಿದ್ದು ಹೆಂಗ್ ಜೀವನ ಮಾಡ್ತಾರೋ. ಕೇಳೋಣ. ಅಂಗನವಾಡಿ ಅಂಗನವಾಡಿಯೋ? ಯಾರಿಲ್ಲ. ಯಾರು ಇದ್ದಾರೆ ಅಲ್ಲಿ? ಯಾರೋ ಇದ್ದಾರೆ, ಕೇಳುವ ಸರಿ. ಹಾರ್ನಾಕು ಸ್ಕೂಲು ರಜಾ. ಇದು ಅಂಗನವಾಡಿಯ ಸ್ಕೂಲು. ಅಣ್ಣ, ಬೆಂಗಳೂರಾಗ ಹೆಬ್ಬಾಳ ನೋಡಿದ್ದೀರಿ? ಇದು ಜೊಯ್ಡಾದ ಹೆಬ್ಬಾಳ. ನಾವು ಒಂದು ಡೌಟ್ ಇತ್ತು, ಎಲ್ಲೋ ದಾರಿ ತಪ್ಪಿದ್ದೀವಿ ಅಂತ ಅಂದ್ಕೊಂಡಂಗೆ ಆಯಿತು. ದಾರಿ ತಪ್ಪಿದ್ದೀವಿ. ನಾವು ಆ್ಯಕ್ಚುಲಿ ಶಿವಪುರಕ್ಕೆ ಹೋಗ್ಬೇಕಿತ್ತು, ಆದರೆ ಶಿವಪುರ ಅಲ್ವಂತ ಇದು.
ನಾವು ದಾರಿ ತಪ್ಪಿದ ಮಕ್ಕಳು ಆಗಿದ್ದೀವಿ. ಇಲ್ಲೂ ಹೋಗ್ಬೋದಂತ ನೋಡೋಣ. ತುಂಬ ಹಾರಿಬಲ್ ಆಯಿತು ನೋಡಿ. ಜೀವನದಲ್ಲಿರಲಿ ರಸ್ತೆಯಲ್ಲಿರಲಿ ಒಂದು ತಪ್ಪು ತಿರುವು ಎಷ್ಟು ದೊಡ್ಡ ಫಲವನ್ನು ಪ್ರತಿಫಲವನ್ನು ನೀಡುತ್ತೆ ಅಂತ ನಮಗೆ ಅನುಭವ ಆಗ್ತಾ ಇದೆ. ಅಣ್ಣ ದ್ಯಾವರು ಗುರುವೇ. ನಾನೊಂದು ತೀರ ಟೈರ್ ಮತ್ತೊಂದು ತೀರ. ಹಾಂ, ಅಲ್ಲಿ ಹೋಗ್ಬೇಕು ಗುರುವೇ. 5 ಕಿಲೋಮೀಟ್ರ್ ಅಂತೆ. 5 ಕಿಲೋಮೀಟ್ರ್ ಅಂತೆ. ಯಪ್ಪ, ಈ ರೋಡಲ್ಲ. ಲಾಂಗ್ ಕಟ್ ಹೊಡ್ಕ ನೀವು ಒಳಗೆ ತಗೊಂಡ್ರೆ ಕೆಡಗುತ್ತದು ಧೂಳಲ್ಲಿ. ಯಾವುದೋ ಗಾಡಿ ಹೋಗಿದೆ, ಸ್ವಲ್ಪ ಧೂಳಂತೂ ಎದ್ದಿದೆ. ಅಬ್ಬಬ್ಬಾ ದೇವ್ರೇ. ನಾನು ದೀಪಕನ್ನು ಮಾತಾಡ್ಸೋದಿಲ್ಲ ಪಾಪ, ಕೆಳಗೋದ್ಮೇಲೆ ಕೇಳ್ಬಿಡ್ತೀನಿ ಹೆಂಗಿದೆಯಾ ಅಂತೇಳಿ. ಅಲ್ಲ ದೀಪಕ, ಏನು ಚೆನ್ನಾಗಿಲ್ಲ. 100% ಅಲ್ಲ, 1000% ಕಾನ್ಸಂಟ್ರೇಷನ್. ಒಂದು ಸೆನ್ಸರ್ ಕಟ್ ಆಗೋ ಕ್ವಶನ್ ಕೇಳಲ್ಲ. ಲಡ್ಡು ಬಂದು ಬಾಯಿ ಬಿತ್ತಾ? ಇಲ್ಲ, ಅದರಲ್ಲಿ ತುಂಬ ಮೂಳೆ ಇತ್ತು. ಅಯ್ಯೋ, ಹೋಗಿತ್ತಣ್ಣ. ರೋಡಲ್ಲಿ 5 ಕಿಲೋಮೀಟರ್ ಹೋಗ್ಬೇಕಾ? ದಾರಿ ತಪ್ಪಿದ್ದಕ್ಕೆ ನಾವು ಅಲ್ಲ ಅಲ್ಲಿ ಅವ್ರು ಸಿಗದೇ ಇದ್ರೆ ನಮ್ಮ ಕತೆ ಏನಾಗ್ತಿತ್ತು ಅಂತ. ಹಾಂ, ಏನೋಡ ಹಂಗೆ ಐತೆ ರೋಡು. ಹೋಗಿ ಮುಟ್ಟೋದು ಹೌದಾ? ನಮಗೆ ವಾಪಸ್ ಬರೋದಾದ್ರೆ ಕಷ್ಟ ಮಾತ್ರ. ಮತ್ತೆ ಈ ರೋಡಿಗೆ ವಾಪಸ್ ಬರೋ ಸೀನೆಲ್ಲ ಇದೆಯಾ? ಅವ್ರು ಹೋಗುತ್ತೆ ಅಂತ ಹೇಳಿದಾರಲ್ಲ, ಅವರ ಮಾತಿನ ಮೇಲೆ ನಂಬಿಕೆ ಇಟ್ಟು ಹೋಗೋಣ. ಇದು ಒಂದಿದ್ರು ನಾವೀಗ 1 ಕಿಲೋಮೀಟ್ರ್ ಬಂದ್ವಿ ಅನ್ಸುತ್ತೆ. ನಾವು ಹೋಗ್ಬೇಕಾ? ಗಾಡಿ ಬಂತು ಅಣ್ಣ, ದೇವ್ರು ಬಂದ್ರೆ ಹಿಂದ್ಗಡೆ ಹೇಳ್ಬೇಡಣ. ಇರಿ ಅಣ್ಣ, ಯಲ್ಲಾಪುರಕ್ಕೆ ಅಲ್ಲಿ 5ಕ್ಕೆ ಹೋಗ್ಬೋದಾ ಬ್ರಿಡ್ಜ್ಗೆ? ಎಷ್ಟು ದೂರ? 7 ಕಿಲೋಮೀಟ್ರು. ಅಲ್ಲಿ 5 ಅಂದರು, ನೀವು 7. ರೋಡ್ ಹಿಂಗೆ ಇದೆಯಾ? 1 ಕಿಲೋಮೀಟರ್ ಹಂಗಿದೆ, ಆಮೇಲೆ ಡಾಂಬರ್ ಇದೆ. ಚೆನ್ನಾಗಿದೆಯಾ? ಹೌದಾ? ಥ್ಯಾಂಕ್ಸ್ ಅಣ್ಣ. ಅಲ್ಲ, ಅವ್ರು ರಾಕೆಟ್ ಬಂದಂಗೆ ಬಂದಲ್ಲ ಅವ. ನಮ್ಮ MT-15 ಬೈಕಲ್ಲಿ ಒಳ್ಳೆ ರಾಕೆಟ್ ಹೋದಂಗೆ ಹೋಗ್ತಾನೆ. ಮಂಗಳ ಗ್ರಹ ಹೋಗೋ ಥರ ಕಾಣ್ತಾ ಇದೆ ನಾವು ಸ್ಪೀಡ್ ನೋಡಿದ್ರೆ. ಅಲ್ಲ, ಇಲ್ಲೆಲ್ಲ ರೋಡ್ ಚೆನ್ನಾಗಿದೆ ಅನ್ನಪ್ಪ ಅಣ್ಣ. ಮೋಸ್ಟ್ಲಿ ಚೆನ್ನಾಗಿದೆ ಅನ್ನೋದು ಯಾವ ಲೆಕ್ಕದಾಗಿರ್ಬೇಕು? ಹಾಂ, ಟಾರ್ ರೋಡೆಲ್ಲ ಇದೆ ಅಂತೇಳಿ ನಮಗೆ ಕಾಣಿಸ್ಬಿಟ್ನಲ್ಲ. ಅಲ್ಲಿ ಯಾರೋ ಇದ್ದಾರಣ್ಣ, ಅಲ್ಲಿ ನಾಯಿ ಇದೆ, ಅಲ್ಲಿ ಯಾರೋ ಒಬ್ಬನು ತೋಟದಲ್ಲಿದ್ದಾನೆ. ಸೊ ಯಾರೋ ಇರ್ಬೋದು ಅಣ್ಣ. ನಮಗೆ ದಾರಿ ತಪ್ಪಬೇಕದೆ, ಸರ್ಕಲ್ ಹಣ್ಣು, ದರಿ ಹಣ್ಣು. ಸಿಗ್ನಲ್ ಸಿಗತ್ತಾ? ನಾನು ನೋಡು ಒಳ್ಳೆ ಕಾಮಿಡಿ. ಹಾಂ, ಅಲ್ಲ ಧೀರಜ್, ದೀಪಕ್, ಕಾಮಿಡಿ ನೋಡು. ನಾನು ಇಲ್ಲಿ ಸಿಗ್ನಲ್ ಸಿಗುತ್ತಾ ಕೇಳ್ತಾ ಇದ್ದೀನಿ. ಹಾಂ, ಕನ್ಸು ಕಾಣೋದಕ್ಕೊಂದು ಮಿತಿ ಇಲ್ವಾ? ಚೆನ್ನಾಗಿರೋ ರೋಡ್ ಅಂದ್ರು ಇದೆ ಅನ್ಸುತ್ತೆ. ಆ ಲೆಕ್ಕಕ್ಕೆ ಹೋಲಿಸಿದ್ರೆ ಚೆನ್ನಾಗಿದೆಯಪ್ಪ ಈ ರೋಡು. ಏನಾಯ್ತು ಮತ್ತೆ ಮೇಲೆ ಹತ್ತಾ ಇದ್ದೀವಿ. ಇದೆ ಅಲ್ಲ? ಏನಾಗಿದೆ ಅಂದ್ರಪ್ಪ, ಇದೆ ಹೋಗು, ಇದೇ ಇರ್ಬೋದು. ಬಂದಾದ್ರೆ ಯಾರ್ದಾರು ಮನೆ ಮಲ್ಕೊಂಡ್ಬಿಡ್ತೀನಿ. ಈ ರೋಡ್ ಮೇಲಕ್ಕೆ ಹೋಗ್ತಾ ಇದೆ ಮತ್ತೆ.
ಹಾಂ, ಮೆಸ್ಮರೈಸಿಂಗ್ ಹೆಣ ಕೆಲಸ. ಹೆಣ ಕೆಲಸ ಅಲ್ಲ ಅಣ್ಣ, ಹೆಣ ಕೆಲಸ. ಏನು ನಾವು ಆ ಹುಡುಗನ ಹತ್ರ ಕೇಳ್ಬೇಕಿತ್ತ? ಎಲ್ಲಿ ಬಂದ್ವಿ? ಎಲ್ಲ ಬಂದ್ವಿ. ಬದುಕು ತಮಾಷೆ ಆಗ್ಬಿಡ್ತಾ. ಟೈಯರ್ ಸ್ಲಿಪ್ ಆಗ್ತಾ ಐತೆ. ಮುಂದೆ ಡೌನ್ ಇದೆಯಾ? ಓಕೆ. 7 ಕಿಲೋಮೀಟರ್ ಅಂದರೆ ಎಲ್ಲ ಬರೋಣ. ಅಲ್ಲಣ್ಣ, ಬ್ರಿಡ್ಜು, ಹ್ಯಾಂಗಿಂಗ್ ಬ್ರಿಡ್ಜು. ಬ್ರಿಡ್ಜಿಂದ ಆಗುತ್ತೆ. ಬ್ರಿಡ್ಜಿಂದ ನಮಗೆ ತೊಂದರೆ ಇಲ್ಲ. ಒಂದು ಅರ್ಧ ಮುಕ್ಕಾಲು ಗಂಟೆ ಒಳಗೆ ಹೋಗ್ಬಿಡ್ಬೋದು. ಅಲ್ಲಿ ಒಂದು 2-3 ಕಿಲೋಮೀಟ್ರು ಸ್ವಲ್ಪ ಅಪ್ಪತ್ತದು ಸಿಮೆಂಟ್ ರೋಡು. ದೀಪಕ್, ಮತ್ತೆ ಈ ಊರಿಗೆ ಬರ್ತೀಯ ನೀನು? ಈ ಕಡೆ ಅಂತ ಬರಲ್ಲ. ಬ್ರಿಟಿಷರ ಕಾಲದಲ್ಲಿ ಮಾಡಿರೋ ರೋಡ್. ಏನಪ್ಪ ಮತ್ತೆ ಹತ್ತಾ ಇದೀವಿ. ಒಂದು 25 ಎಕರೆ ಕೊಡೋದಿದೆಯಂತೆ, ತಗೋತೀಯಾ? ಗೌರ್ಮೆಂಟ್ ಅವ್ರು ವಿತ್ ಜಿಪ್ ಲೈನ್ ಕೊಟ್ಟರು. ಓಕೆ, ಹಾಂ, ಜಿಪ್ ಲೈನ್. ಓಹೋ, ಬೆಳಕಲ್ಲ ಕಾಣ್ತಾ ಇದೆ. ಬಂದು ಅನಿಸ್ತಾ ಇದೆ ಬೆಳಕು. ಯಲ್ಲಾಪುರ ಒಂದು ಅಪ್ರಾಕ್ಸ್ ಎಷ್ಟಾಗ್ಬೋದು? ಅಪ್ರಾಕ್ಸ್ ಇಲ್ಲಿಂದ ಅಣ್ಣ ಮನ್ ರೋಡ್ ಬಂತಣ್ಣ. ಯಲ್ಲಾಪುರ ಒಂದು 20-25 ಆಗ್ಬೋದಾ ಅಂತ. ಎಲ್ಲ ಹೋಗ್ತೈತೆ ಕೆಳಗೆ. ಅಣ್ಣ, ಕಂಟೆಂಟು ಗೂಗಲ್ ಮ್ಯಾಪಲ್ಲಿ ಕೂಡ ನಾವು ಎಲ್ಲಿದ್ದೀನಿ ಅಂತ ತೋರಿಸೋ ಸುಳ್ಳೇನಲ್ಲ. ನಾನು ನೋಡಿದೆ ಅವಾಗ ಮ್ಯಾಪು. ಹುಡುಗಿಂದ ರಿಟರ್ನ್ ಹೋಗ್ಬೇಕಂತ ಬಂತು. ಓಹೋ, ಅವನು ರೆಡ್ ಬುಲ್ ಕುಡ್ದು ಕಿಂಗ್ ಫಿಶರ್ ಬಾಟಲ್ ಇಲ್ಲೇ ಇಟ್ಕೊಂಡು ನೋಡಿ, ನೆಟ್ವರ್ಕ್ ಸಿಗದ ಇಂತಹ ಊರಲ್ಲೂ ರೆಡ್ ಬುಲ್ಲು ಕಿಂಗ್ ಫಿಶರು. ಓ, ಆ ಶಾರ್ಟ್ಕಟ್ ರೋಡ್ ಇಲ್ಲಿ ಬರ್ತಿತ್ತಿರ್ಬೇಕಾ? ಯಾವುದು? ಅಲ್ಲ, ನಾವು ಅಲ್ಲೆಲ್ಲೋ ದಾರಿ ತಪ್ಪಿಸ್ಕೊಂಡ್ವಲ್ಲ. ಹಾಂ, ವೈಯರ್ ಪೈಯರ್ ಎಲ್ಲ ಒಯ್ದವ್ರ ಮೋಸ್ಟ್ಲಿ ನೆಟ್ವರ್ಕ್ ಕೇಬಲ್ ಅಂತ. ಇಲ್ಲೂ FTTH ಇದೆಯಾ? ಹಿಂಗೆ ಹೋಗೋದಾ? ಒಂದ್ಸಲ ಎಕ್ಸ್ಟೆಂಡ್ರ್ ಕೊಡ್ಲಾ? ಯಾಕೆ ಹಿಂಗದೆ? ಒಂದ್ಸಲ ಕೊಡ್ಲಾ? ಕೊಟ್ಬಿಟ್ಟು ಕಡೆಗಿಂದ ಕಡೆ ಎಲ್ಲಿಗೆ ಆಕ್ಸಿಲೇಟ್ರ್ ನೀವು ಕೊಡ್ತಿರೋದು ಎಲ್ಲಿಗೆ? ಹಾಂ, ಒಂದ್ಸಲ
ಟಾಪ್ ಗೇರಿಗೆ ಹಾಕ್ಬಿಟ್ಟು ಬಿಡ್ತೀನಿ. ಮೊದಲು ನಂದು ಕೈ ಕಾಲು ಎಲ್ಲ ಕೀಲಿ ಹಿಡ್ಕೊಂಡಿದೆ ಇರೋ. ಕಾರೆಲ್ಲ ಓಡಾಡುತ್ತೆ ಅಂತ ಆಯಿತು. ಕಾರು ಓಡಾಡಿದೆ. ಸೊ ದಬ್ಬಿಗೆ ಬಾಕೊಂಡ್ರೆ ಮೇಲೆ ಕರ್ಕೊಬರೋಕ್ಕಂತೂ ಗಾಡಿ ಇದೆ ಅಂತ ಆಯ್ತು ಅಲ್ಲ. ವೈಟ್ ಶರ್ಟು ಕೆಂಪಾದಾವೋ ಎಲ್ಲ ಕೆಂಪಾದಾವೋ. ನನ್ನ ವ್ಯೂವರ್ಸ್ ಎಲ್ಲ ನಾ ಹಾಡು ಹೇಳೋಕೆ ಕೇಳ್ಬೇಕು ಅಂತ ಅಂದ್ಕೊಂಡಿದ್ರು. ಇವತ್ತು ಕೇಳಿದ್ರು, ಅವ್ರ ಕಿವಿಯೆಲ್ಲ ತೂತಾಗಿರ್ಬೇಕು ಅಲ್ಲ. ಉಳುವಿವರೆಗಿಂದ ಒಂದು ಲೆಕ್ಕ, ಉಳುವಿಂದ ಇಲ್ಲಿಗೆ ಒಂದೊಂದಾಗಿ ಲೆಕ್ಕ. ಯಾವ ಗಾಡಿ ಬರ್ತಾಯಿದ್ದು ನೋಡಲ್ಲಿ, ಗಾಡಿ ಎಲ್ಲ ಬರ್ತದೆ ಇಲ್ಲಿ. ನಾನು ಬೈಕ್ ಕೊಟ್ಟಿದ್ದು ಒಂದು ಲೆಕ್ಕ, ಇವತ್ತು ಇಲ್ಲಿಗೆ ಒಂದು ಹೊಡೆದಿರೋದು ಮತ್ತೊಂದು ಲೆಕ್ಕ. ಇವತ್ತು ಮನೆಗೆ ಹೋಗ್ಕೊಂಡು ಎಕ್ಸ್ಪೀರಿಯನ್ಸ್ ಹೇಳು. ಹಾಕ್ಕೊಂಡು ದಬ 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 ಹೇರ್ತಾರೆ. ಅದೇನೋ ಇರೋಕ್ಕಂತೆ ಡ್ಯಾಶ್ ಬಿಟ್ಕೊಂಡಂತೆ ನಂಗೆ ಆಯ್ತು ಅಂತ ನೋಡು. ಆ ರೋಡ್ ಇಲ್ಲಿ ಬರ್ತಿತ್ತು ಕಣ, ಆ ರೋಡ್ ಇಲ್ಲಿ ಬರ್ತಿತ್ತು. ಮಗನೇ ಅಲ್ಲ, ದೇವರ ಮಗ ಅಂತಾರೆ. ದೇವರ ಮಗ ಅಂತಾರೆ. ಎಲ್ಲ ಹೋಗೋಣ ಇರೋಣ, ಇಲ್ಲಿ ಕೇಳೋಣ. ಶಿವಪುರ ಇದು ಅಣ್ಣ. ಬ್ರಿಡ್ಜು, ಸೇತುವೆ 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 ಹಿಂಗೇನಾ? ಥ್ಯಾಂಕ್ಸು ಅಣ್ಣ. ಹಿಂಗೆ ಅಣ್ಣ, ಇಲ್ಲಿ ಯಾರಣ್ಣ ಭಕ್ತಿ ಮಂಟಪ ಮಾಡ್ಕೊಂಡವರು? ಅಣ್ಣ ಇದು ಮುಕ್ತಿ ಮಂಟಪ ಕಣ. ಯಪ್ಪ, ಬಸವ ಮುಕ್ತಿ ಮಂಟಪ ಅಂತ. ಅಡ್ವೆಂಚರ್ ಟ್ರಿಪ್ಪು ಏನು ಮಾಡ್ತೀನಿ ಗಾಡಿ ರೋಡಿಗೆ. ಇಂಥ ಗಾಡಿ ಇದ್ದರೆ ಬರ್ಬೋದಣ್ಣ, ಆರಾಮಾಗಿ ಬರ್ಬೋದು. ಈಗ 3 ವರ್ಷದ ಹಿಂದೆ ಬಂದಿದ್ದೆ ಇಲ್ಲಿ. ಇದೇನೆಲ್ಲ ಏನು ಇರಲಿಲ್ಲ ಮರೆ ಕೆಳಗೆ. ಅಯ್ಯಪ್ಪ ಅಣ್ಣ, ದೀಪಕ್ ಅನ್ಕೊಂಡಿರ್ತಾನೆ ಎಲ್ಲ ಬರಲಿ ಅಣ್ಣಂಗೆ ಸಹಸ್ರನಾಮ ಮಂತ್ರಾಕ್ಷತೆ ಅಷ್ಟು ಮಾಡ್ತೀನಿ, ಎಲ್ಲೆಲ್ಲ ಕರ್ಕೊಂಡ್ಬಿಟ್ಟು ಅಲ್ಲ. ಅಣ್ಣ, ಈ ಭಾಗದಲ್ಲಿರೋರು ನಿಜಕ್ಕೂ ಗ್ರೇಟ್. ಯಾವ ಸಾಮ್ರಾಜ್ಯ ಕಟ್ಟಿದ ರಾಜರಲ್ಲ, ಅರಸರಲ್ಲ, ಅಥವಾ ಯಾವುದೋ ನಮ್ಮ ಮಂತ್ರಿ ಅಲ್ಲ, ಮಾಗದ ಅಲ್ಲ, ಶಾಸಕ ಅಲ್ಲ, ಸಂಸದ ಅಲ್ಲ. ಈ ಭಾಗದಲ್ಲಿರೋ ಇಲ್ಲಿ ಜೀವನ ಮಾಡ್ತಾ ಇದ್ದಾರಲ್ಲ, ಅವರು ನಿಜಕ್ಕೂ ಗ್ರೇಟ್. ಹೆಂಗೆ ಅಂದರೆ ಈ ಸೇತುವೆ ಇರಲಿಲ್ಲ ಮುಂಚೆ. ಇದರಲ್ಲಿ ನಾವು ನದಿಲಿ ಗಾಡಿ ಇಳಿಸ್ಕೊಂಡು ಹೋಗಿದ್ವಿ. ಅಲ್ಲಿ ಗಾಳಿ ಬ್ಯಾಕ್ ಸ್ಟಾರ್ಟ್ ಇಲ್ಲ, ಇಲ್ಲಿ ಏನು ತೊಂದರೆ ಇಲ್ಲ ಬಿಡು. ಇದೊಂದೇ ಏರ್ ಹತ್ತು ಬಿಟ್ರೆ ಚಿಕ್ಕದು ನಮಗೆ ಬ್ರಿಡ್ಜ್ ಸಿಗುತ್ತೆ.
ನಾವಲ್ಲಿ ದಾರಿಲಿ ಬರ್ತಾ ನಮಗೆ 2-3 ಹಳ್ಳ ಸಿಕ್ಕಿತ್ತಲ್ಲ, ಆ ಹಳ್ಳ ಇದು. ಸಾರಿ, ನನ್ನ ಗಾಡಿ ಯಾವ ಹಿಮಾಲಯನ್ಗೂ ಕಮ್ಮಿ ಇಲ್ಲ ಅನಿಸ್ತೇ. ಒಳ್ಳೆ ಬಂತಣ್ಣ, ಎಲ್ಲೂ ಅದು ಇದು ಮಾಡಲಿಲ್ಲ ಅಂತ ತಪ್ಪಲ್ಲಿ ಎಲ್ಲೂ. ಗಾಡಿಯನ್ನು ಹೆಂಡತಿ ಅಂತ ಪ್ರೀತಿಸ್ತಾರಲ್ಲ, ಅವ್ರು ಖಂಡಿತ ಬರಲೇಬೇಡಿ. ಥರ ಇಲ್ಲಿ ಬಲಕ್ಕೆ ಬಲ ರೈಟು ತಿರ್ಗಲ್ಲ ಗಾಡಿ. ಕೊಡು ಎಕ್ಸ್ಲೇಟ್ರು ಅಣ್ಣ. ಉಯ್ ಅಬ್ಬ, ಉಯ್ ಅಬ್ಬ, ಉಯ್ 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 ಅಬ್ಬ. ಮತ್ತು ಅಲ್ಲಿ ಆಯ್ತಾ ನಾವು ತಪ್ಪಿಸ್ಕೊಂಡಿದ್ದ ದಾರಿ ಇಲ್ಲಿ ಬಂತು ನೋಡು.